ಸಚಿವ ಸ್ಥಾನ ತಪ್ಪಿರೋದು ಮುಂದೆ ಎರಡನೇ ಲಿಸ್ಟಲ್ಲಿ ಇದೆಯಾ ಅಂತ 100%. ನಿಮ್ಮ ಹಿರಿತನಕ್ಕೆ ಕೊಡಬೇಕಿತ್ತು ಫಸ್ಟ್ ಲಿಸ್ಟಲ್ಲಿ ಅನ್ನುವಂಥದ್ದು ತುಮಕೂರು ಜಿಲ್ಲೆಯ ಎಲ್ಲ ಜನರ ಒಂದು ಅಭಿಪ್ರಾಯ. ಡಿ.ಕೆ. ಶಿವಕುಮಾರ್ ಅವ್ರಿಗೂ ನನಗೂ ಸುಮಾರು 40 ವರ್ಷದ ಅವಿನಾಭಾವ ಸಂಬಂಧ. ನಾವಿಬ್ಬರು ಒಂದು ರೀತಿಯ ರಾಮ ಲಕ್ಷ್ಮಣರಿದ್ದಂಗೆ ಒಂದೇ ಗರಡಿನಲ್ಲಿ ಎಸ್.ಎಂ. ಕೃಷ್ಣ ಗರಡಿನಲ್ಲಿ ನಾವು ರಾಜಕೀಯಕ್ಕೆ ಮುಂದೆ ಬಂದಂಥವ್ರು. ಇವತ್ತು ಬಹುಶಃ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿ ಪ್ರಪ್ರಥಮವಾಗಿ ಇವತ್ತು ತುಮಕೂರು ಜಿಲ್ಲೆಗೆ ಬರ್ತಾ ಇದ್ದಾರೆ. ಹಾಗಾಗಿ ಸ್ವಾಗತ ಮಾಡೋದಕ್ಕೋಸ್ಕರ ನಾನು ಇಲ್ಲಿ ಬಂದಿದ್ದೇನೆ. ಬಹುಶಃ ನನ್ನ ಅನುಭವದ ಹಿನ್ನೆಲೆಯಲ್ಲಿ ಹೇಳಬೇಕು ಅನ್ನೋದಾದರೆ, ಶಿವಕುಮಾರ್ ಅವರಂಥ ದೈವ ಭಕ್ತನ ಮುಖ್ಯಮಂತ್ರಿನ ಇನ್ನೊಬ್ಬನ ನೋಡೋದಕ್ಕೆ ಸಾಧ್ಯ ಇಲ್ಲ. ಆ ರೀತಿಯಾಗಿ ದೈವನ ನಂಬ್ಕೊಂಡು ಮೊದಲಿಂದಲೂ ಕೂಡ ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಆತನಿಗೆ ದೇವರ ಆಶೀರ್ವಾದ ಇದೆ, ದೈವ ಅನುಗ್ರಹ ಇದೆ. ಅವರಿಗೆಲ್ಲ ರೀತಿಯಾದಂಥ ದೇವರು ಶಕ್ತಿಯನ್ನು ನೀಡಲಿ. ಮತ್ತು ಈ ಸಂದರ್ಭದಲ್ಲಿ ಜನರ ಆಶೋತ್ತರಗಳನ್ನು ಈಡೇರಿಸಬೇಕಾದಾಗ ವಿಶೇಷವಾಗಿ ಏನು ಅಂತ ಹೇಳಿದ್ರೆ, ನಾನು ಈ ಸಂದರ್ಭದಲ್ಲಿ ಬಯಸ್ತಕ್ಕಂಥದ್ದು ಏನಪ್ಪ ಅಂತ ಹೇಳಿದ್ರೆ, ಅವರು ನೀರಾವರಿ ಸಚಿವರಾಗಿ ನಾನು ಅವರು ಸ್ವಲ್ಪ ನಿಕಟವಾಗಿ ಬಾಂಧವ್ಯವನ್ನು ಇಟ್ಕೊಂಡು ನೀರಾವರಿ ವಿಚಾರದಲ್ಲಿ ಚರ್ಚೆ ಮಾಡ್ತಾಯಿದ್ವಿ. ಡೆಲ್ಲಿನಲ್ಲಿ ಜೊತೆಗೂಡಿ ಕೆಲಸ ಮಾಡ್ತಾಯಿದ್ವಿ. ಇವತ್ತು ತುಮಕೂರು ಜಿಲ್ಲೆಗೆ ಹೇಮಾವತಿ ಇರ್ಬೋದು, ಭದ್ರಾ ಇರ್ಬೋದು, ಎತ್ತಿನೊಳೆ ಇರ್ಬೋದು, ಈ ಮೂರಿನ ಯೋಜನೆಗಳಿಗೆ ನಾವು ಸಾಕಷ್ಟು ರೀತಿಯಾದಂಥ ಶಕ್ತಿಯನ್ನು ತುಂಬಬೇಕಾಗಿದೆ. ಹಾಗಾಗಿ ನೀರಾವರಿ ಸಚಿವರಾಗಿ ಅವರಿಗೆ ಆಸಕ್ತಿ ಇತ್ತು. ಆ ಯೋಜನೆಗಳನ್ನ ಪರಿಪೂರ್ಣವಾಗಿ ಮುಗಿಸ್ತಕ್ಕಂಥ ಕೆಲಸವನ್ನು ಮಾಡಿದಾಗ ಮಾತ್ರ ಸಹಾಯ ಆಗ್ತದೆ. ಸೊ ಅದನ್ನು ಮಾಡೋವಂಥ ಶಕ್ತಿನ ದೇವ್ರ ಶಕ್ತಿನ ನೀಡಲಿ. ಮತ್ತು ಅವರಿಗೆ ಆತ್ಮೀಯವಾಗಿ ಇವತ್ತನ್ನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಸಚಿವ ಸ್ಥಾನ ತಪ್ಪಿರೋದು ಮುಂದೆ ಎರಡನೇ ಲಿಸ್ಟಲ್ಲಿ ಇದೆಯಾ ಅಂತ 100%. ನಿಮ್ಮ ಹಿರಿತನಕ್ಕೆ ಕೊಡಬೇಕಿತ್ತು ಫಸ್ಟ್ ಲಿಸ್ಟಲ್ಲಿ ಅನ್ನುವಂಥದ್ದು ತುಮಕೂರು ಜಿಲ್ಲೆಯ ಎಲ್ಲ ಜನರ ಒಂದು ಅಭಿಪ್ರಾಯ. ಡಿ.ಕೆ. ಶಿವಕುಮಾರ್ ಅವ್ರಿಗೂ ನನಗೂ ಸುಮಾರು 40 ವರ್ಷದ ಅವಿನಾಭಾವ ಸಂಬಂಧ. ನಾವಿಬ್ಬರು ಒಂದು ರೀತಿಯ ರಾಮ ಲಕ್ಷ್ಮಣರಿದ್ದಂಗೆ ಒಂದೇ ಗರಡಿನಲ್ಲಿ ಎಸ್.ಎಂ. ಕೃಷ್ಣ ಗರಡಿನಲ್ಲಿ ನಾವು ರಾಜಕೀಯಕ್ಕೆ ಮುಂದೆ ಬಂದಂಥವ್ರು. ಇವತ್ತು ಬಹುಶಃ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿ ಪ್ರಪ್ರಥಮವಾಗಿ ಇವತ್ತು ತುಮಕೂರು ಜಿಲ್ಲೆಗೆ ಬರ್ತಾ ಇದ್ದಾರೆ. ಹಾಗಾಗಿ ಸ್ವಾಗತ ಮಾಡೋದಕ್ಕೋಸ್ಕರ ನಾನು ಇಲ್ಲಿ ಬಂದಿದ್ದೇನೆ. ಬಹುಶಃ ನನ್ನ ಅನುಭವದ ಹಿನ್ನೆಲೆಯಲ್ಲಿ ಹೇಳಬೇಕು ಅನ್ನೋದಾದರೆ, ಶಿವಕುಮಾರ್ ಅವರಂಥ ದೈವ ಭಕ್ತನ ಮುಖ್ಯಮಂತ್ರಿನ ಇನ್ನೊಬ್ಬನ ನೋಡೋದಕ್ಕೆ ಸಾಧ್ಯ ಇಲ್ಲ. ಆ ರೀತಿಯಾಗಿ ದೈವನ ನಂಬ್ಕೊಂಡು ಮೊದಲಿಂದಲೂ ಕೂಡ ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಆತನಿಗೆ ದೇವರ ಆಶೀರ್ವಾದ ಇದೆ, ದೈವ ಅನುಗ್ರಹ ಇದೆ. ಅವರಿಗೆಲ್ಲ ರೀತಿಯಾದಂಥ ದೇವರು ಶಕ್ತಿಯನ್ನು ನೀಡಲಿ. ಮತ್ತು ಈ ಸಂದರ್ಭದಲ್ಲಿ ಜನರ ಆಶೋತ್ತರಗಳನ್ನು ಈಡೇರಿಸಬೇಕಾದಾಗ ವಿಶೇಷವಾಗಿ ಏನು ಅಂತ ಹೇಳಿದ್ರೆ, ನಾನು ಈ ಸಂದರ್ಭದಲ್ಲಿ ಬಯಸ್ತಕ್ಕಂಥದ್ದು ಏನಪ್ಪ ಅಂತ ಹೇಳಿದ್ರೆ, ಅವರು ನೀರಾವರಿ ಸಚಿವರಾಗಿ ನಾನು ಅವರು ಸ್ವಲ್ಪ ನಿಕಟವಾಗಿ ಬಾಂಧವ್ಯವನ್ನು ಇಟ್ಕೊಂಡು ನೀರಾವರಿ ವಿಚಾರದಲ್ಲಿ ಚರ್ಚೆ ಮಾಡ್ತಾಯಿದ್ವಿ. ಡೆಲ್ಲಿನಲ್ಲಿ ಜೊತೆಗೂಡಿ ಕೆಲಸ ಮಾಡ್ತಾಯಿದ್ವಿ. ಇವತ್ತು ತುಮಕೂರು ಜಿಲ್ಲೆಗೆ ಹೇಮಾವತಿ ಇರ್ಬೋದು, ಭದ್ರಾ ಇರ್ಬೋದು, ಎತ್ತಿನೊಳೆ ಇರ್ಬೋದು, ಈ ಮೂರಿನ ಯೋಜನೆಗಳಿಗೆ ನಾವು ಸಾಕಷ್ಟು ರೀತಿಯಾದಂಥ ಶಕ್ತಿಯನ್ನು ತುಂಬಬೇಕಾಗಿದೆ. ಹಾಗಾಗಿ ನೀರಾವರಿ ಸಚಿವರಾಗಿ ಅವರಿಗೆ ಆಸಕ್ತಿ ಇತ್ತು. ಆ ಯೋಜನೆಗಳನ್ನ ಪರಿಪೂರ್ಣವಾಗಿ ಮುಗಿಸ್ತಕ್ಕಂಥ ಕೆಲಸವನ್ನು ಮಾಡಿದಾಗ ಮಾತ್ರ ಸಹಾಯ ಆಗ್ತದೆ. ಸೊ ಅದನ್ನು ಮಾಡೋವಂಥ ಶಕ್ತಿನ ದೇವ್ರ ಶಕ್ತಿನ ನೀಡಲಿ. ಮತ್ತು ಅವರಿಗೆ ಆತ್ಮೀಯವಾಗಿ ಇವತ್ತನ್ನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ.